ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ಆಮಂತ್ರಿಸ್ತೇನೆ. ಈ ದಿವಸ ದೇವರ ವಾಕ್ಯದ ಸಂದೇಶವನ್ನು ನಾವು ಕೇಳುವ ಮೊದಲು ದೇವರು ನಮಗೆ ಸಹಾಯ ಮಾಡುವಂತೆ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಕೇಳುವಾಗ ನಿನ್ನ ಪವಿತ್ರಾತ್ಮನ ಅಮೂಲ್ಯವಾದ ಸತ್ಯಗಳನ್ನು ನೀ ನಮಗೆ ತಿಳಿಯಪಡಿಸು. ನಿನ್ನ ವಾಕ್ಯವನ್ನು ನಾವು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮಗೆ ಬೇಕಾದಂಥ ನಿನ್ನ ಕೃಪೆ ನೀನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಸ್ವಾಮಿ, ನಮ್ಮ ದೇವರೇ, ನಿನ್ನ ಹಸ್ತಗಳಿಗೆ ನಮ್ಮನ್ನು ಕೊಟ್ಟಿದ್ದೇವೆ. ನೀ ನಮ್ಮನ್ನು ಕರುಣಿಸು, ಬಲಪಡಿಸು, ಆಶೀರ್ವದಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ದೇವರ ಪವಿತ್ರಾತ್ಮನ ಒಂದು ವಿಶೇಷವಾದಂಥ ಫಲ ನಾನು ಕಳೆದ ಸಾರಿ ವಿವರಣೆ ಮಾಡ್ತಾ ಬಂದೆ. ಏನಂತ ಹೇಳಿದ್ರೆ, ಸಾಧುತ್ವ ಅಥವಾ ದೀನತೆ, ದ ಮೀಕ್ನೆಸ್ ಎಂಬುದಾಗಿ ಹೇಳಿದರೆ, ವಾಟ್ ಯು ಮೀನ್ ಬೈ ಮೀಕ್ನೆಸ್? ಮೀಕ್ನೆಸ್ ಇಸ್ ಸಬ್ಡ್ಯೂಡ್ ಸ್ಟ್ರೆಂಗ್ತ್. ನಾವು ಇದರ ಕುರಿತಾಗಿ ಇನ್ನೂ ಕೆಲವು ವಿಚಾರಗಳನ್ನು ನಾವು ಆಲೋಚನೆ ಮಾಡ್ಬೋದು. ಕೊಲೊಸ್ಸೆಯವರಿಗೆ ಬರೆದ ಪತ್ರ ಕಳೆದ ಸಾರಿ ನಾನು ಓದಿದ್ದೇನೆ, ಅದನ್ನು ಇನ್ನೊಂದು ಸಾರಿ ನಾನು ಓದ್ತೇನೆ. ನಾನು 3ನೇ ಅಧ್ಯಾಯ 12 ಮತ್ತು 13ನೇ ವಚನ. ಕೊಲೊಸ್ಸೆ 3, 12 ಮತ್ತು 13. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. Now listen to me what the Bible says in English language. Put on therefore as the elect of God, holy and beloved, bowels of mercies, kindness, humbleness of mind, meekness, long suffering, forbearing one another, and forgiving one another. If any man have a quarrel against any, even as Christ forgave you, so also do ye. ನೋಡ್ರಿ, ಒಬ್ಬ ದೇವರ ಮನುಷ್ಯನೆಂಬುದಾಗಿ ಗೊತ್ತಾಗಬೇಕಾದರೆ ಅವನಲ್ಲಿ ಕಂಡು ಬರಬೇಕಾದ ಒಂದು ಅಮೂಲ್ಯವಾದಂಥ ಒಂದು ಲಕ್ಷಣ ನಾವೆಲ್ಲಿ ನೋಡ್ತೇವೆ. ಏನದು? ಮನುಷ್ಯನಲ್ಲಿರತಕ್ಕಂಥ ಒಂದು ಸ್ವಭಾವತಃ ಒಂದು ಲಕ್ಷಣ ಏನಂತ ಹೇಳಿದರೆ, ಯಾರಾದರೂ ತಪ್ಪು ಮಾಡಿದರೆ ನಾವು ಅದರ ಕುರಿತು ಬಹಳವಾಗಿ ಪ್ರಚಾರ ಮಾಡುವುದರಲ್ಲಿ ಪ್ರಸಿದ್ಧರು. ಈ ದಿವಸದಲ್ಲಿ ನಾವು ನೋಡ್ತೇವೆ, ಆಧುನಿಕವಾದಂಥ ಯುಗದಲ್ಲಿ ಯಾವುದೇ ಮಾಧ್ಯಮಗಳು ಅವರಿಗೆ ಬಹಳ ಅನುಕೂಲವಾಗಿ ಕಂಡುಬರತಕ್ಕಂಥ ಬಹಳ ಫೇವರೆಟ್ ನ್ಯೂಸ್ ಯಾವುದು ಗೊತ್ತುಂಟ? ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗಾಯಿತು, ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗಾಯಿತು. ದೇ ಮ್ಯಾಗ್ನಿಫೈ ಆ್ಯಂಡ್ ದೇ ಗಾನ್ ರಿಪೀಟಿಂಗ್ ಆ್ಯಂಡ್ ರಿಪೀಟಿಂಗ್ ಆ್ಯಂಡ್ ರಿಪೀಟಿಂಗ್ ಆ್ಯಂಡ್ ರಿಪೀಟಿಂಗ್. ಕೆಲವು ಸಾರಿ ನಾವು ಇಂಥ ಮಾಧ್ಯಮದ ವಾರ್ತೆಗಳನ್ನು ಕೇಳುವಾಗ ಎಷ್ಟರ ಮಟ್ಟಿಗೆ ಬೇಸರಿಕೆ ಆಗ್ತದಂತ ಹೇಳಿದರೆ, ಇವರಿಗೆ ಬೇರೆ ಕೆಲಸನೇ ಇಲ್ವಾ? ಇವರಿಗೆ ಬೇರೆ ಕೆಲಸ, ಇದೇ ಕೆಲಸ. ಅವ್ರೇನು ಹೇಳ್ತಾರೆ ಗೊತ್ತು? ಇದೇ ನಮ್ಮ ಕೆಲಸ, ಇದೆ ನಮ್ಮ ಆದಾಯ. ನೀವು ಎಷ್ಟು ತಪ್ಪು ಮಾಡ್ತೀರಾ ಅಷ್ಟರ ಮಟ್ಟಿಗೆ ನಮಗೆ ಹೆಚ್ಚು ಆದಾಯ ಬರ್ತದೆ. ಯಾಕೆ? ವಿ ವಿಲ್ ಕೀಪ್ ಆನ್ ಪಬ್ಲಿಸೈಸಿಂಗ್ ಇಟ್. ಆದರೆ ಸ್ವಲ್ಪ ಆಲೋಚನೆ ಮಾಡ್ರಿ, ಯಾರಾದರೂ ಒಳ್ಳೆಯದು ಮಾಡಿದರೆ ಅದರ ಕುರಿತು ಪಬ್ಲಿಸಿಟಿ ಇಷ್ಟರ ಮಟ್ಟಿಗೆ ಆಗುವುದಿಲ್ಲ, ಕಂಪ್ಯಾರಿಟಿವ್ಲಿ ಇಲ್ಲ. ಈ ಲೋಕದಲ್ಲಿ ಅನೇಕ ಒಳ್ಳೆಯ ವಿಚಾರಗಳು,
There are a lot of good things. There are many people who have done good things. ಆದರೆ ಅದಕ್ಕೆ ಸರಿಯಾದ ಪ್ರಚಾರ ಸಿಕ್ಕೋದಿಲ್ಲ. ನನ್ನ ಪ್ರಿಯರೇ, ಇದೊಂದು ಬಹಳ ದುಃಖಕರವಾದಂತಹ ಸಂಗತಿ. ಆದರೆ ಅದೇ ಸಮಯದಲ್ಲಿ ಇಟ್ ಈಸ್ ನ್ಯಾಚುರಲ್ ಅಂಡ್ ದಟ್ ಈಸ್ ವರ್ಲ್ಡ್ಲಿ. ಇದು ಲೌಕಿಕವಾದಂತಹ ನಿಯಮ ಏನದೋ, ತಪ್ಪು ಮಾಡಿದರೆ ಅದರ ವಿಚಾರವಾಗಿ ಪ್ರಚಾರ ಮಾಡುವಂಥದ್ದು. ಅಂದರೆ ತಪ್ಪು ಮಾಡಿದ್ದು ಸರಿ ಅಂತ ನಾನೀಗ ಹೇಳ್ತಾ ಇಲ್ಲ. ಯಾವನೋ ಒಬ್ಬನು ಅಪರಾಧ ಮಾಡಿದರೆ, ಏನೋ ಒಂದು ತಪ್ಪು ಮಾಡಿದರೆ, ಅದು ತಪ್ಪನ್ನು ನಾನು ಸರಿ ಎಂಬುದಾಗಿ ಸಾಧಿಸುವುದಕ್ಕಾಗಿ ನಾನು ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಆದರೆ ಎಚ್ಚರಿಕೆಯಿಂದ ಗಮನಿಸಿರಿ, ಒಬ್ಬ ನಿಜವಾದಂಥ ಕ್ರೈಸ್ತ ವಿಶ್ವಾಸಿಯ ಹೃದಯದಲ್ಲಿ ಕಂಡು ಬರಬೇಕಾದಂಥ ಆತ್ಮಿಕವಾದಂಥ ಫಲ ಯಾವುದದು? What is it that he has something to talk about? Keep talking and talking and talking. It is only the good news. ಒಬ್ಬ ವಿಶ್ವಾಸಿ ಹತ್ರ ನೀವು ಕೂತ್ಕೊಂಡ್ರೆ ಅವನ ಬಾಯಿಂದ ಬರಬೇಕಾದದ್ದು ಮುತ್ತಿನ ಶುಭವರ್ತಮಾನ. ದೇವರ ವಾಕ್ಯ ಹೇಳ್ತದೆ, ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ದೇವ ಜನರ ಕುರಿತು ದೇವರು ಮಾಡಿದಂಥ ಅಪರಾಧ ಒಂದು ದೊಡ್ಡದಾದಂಥ ಒಂದು ದೂರು ದೇವರು ಹೇಳ್ತಾ ಇದ್ದಾನೆ. ಏನು ನೀವೇನು ಮಾಡ್ತಾ ಇದ್ದೀರಿ ಗೊತ್ತಾ? ಒಡ ಹುಟ್ಟಿದವರ ವಿರುದ್ಧವಾಗಿ ಕೂತುಕೊಂಡು ನೀವು ಮಾತನಾಡ್ತೀರಿ. ಅವರ ವಿರುದ್ಧವಾಗಿ ಬೇಕಾದಷ್ಟು ನೀವು ಯೋಚನೆಗಳನ್ನು ಮಾಡಿಕೊಳ್ಳುತ್ತೀರಿ, ಕಲ್ಪನೆ ಮಾಡಿಕೊಳ್ಳುತ್ತೀರಿ. ಇನ್ನೊಬ್ಬನನ್ನು ಯಾವ ರೀತಿಯಲ್ಲಿ ಕೆಡವಬೇಕೆಂಬುದಾಗಿ ನೀವು ಅವರ ವಿರುದ್ಧವಾಗಿ ಮಾತಾಡ್ತೀರಿ. ಅಷ್ಟು ಮಾತ್ರ ಅಲ್ಲ, ಅನೇಕ ಸಾರಿ ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಸಭೆಗಳು ಎಂಬುದಾಗಿ ಹೇಳುವಂಥವರ ಮಧ್ಯದಲ್ಲಿ ಅನೇಕ ಸಾರಿ ನನಗೆ ಅನ್ನಿಸ್ತದೆ, ಪೀಪಲ್ ಆರ್ ಎಕ್ಸ್ಪರ್ಟ್ಸ್ ಇನ್ ಎಕ್ಸ್ಪೋಸಿಂಗ್ ದ ಫಾಲ್ಟ್ಸ್ ಆಫ್ ಅದರ್ಸ್ ರಾದರ್ ದನ್ ಅ ಗುಡ್ ಆಫ್ ಅದರ್ಸ್. ಇತರರ ದೋಷಗಳನ್ನು ಎತ್ತಿ ಮಾತನಾಡುವಂಥದ್ದು ಅನೇಕರ ಎಕ್ಸ್ಪರ್ಟೈಸ್. ಅನೇಕರು ಅದರಲ್ಲಿ ಬಹಳ ಪರಿಣಿತರು. ನನಗನ್ನಿಸ್ತದೆ, ಇವರಿಗೆ ಪಾಪ ಕೆಲವರಿಗಂತೂ ಅವರಿಗೆ ನಿಜವಾಗಿ ಕೂಡ PhD ಡಿಗ್ರಿಯನ್ನೇ ಕೊಡಬಹುದು. ಏನು ಕಷ್ಟ ಇಲ್ಲ. ಅವರು ಹುಡುಕ್ತಾ ಇರ್ತಾರೆ, ಎಲ್ಲಿ ಯಾರು ಏನು ಯಾವ ಪ್ರಸಂಗಿ ಎಲ್ಲಿ ಯಾರ ಹತ್ರ ಏನು ದೋಷ ಉಂಟು ಠಾಕ್ ಅಂತೇಳಿ ಸುದ್ದಿ ಹೋಯ್ತು. ಯಾರಾದರೂ ತಪ್ಪು ಮಾಡಿದರೆ ಅವರ ಕುರಿತಾಗಿ ಏನು ಮಾತನಾಡಬಹುದು, ಏನೆಲ್ಲ ಮಾತಾಡಬಹುದು, ಏನೆಲ್ಲ ಪ್ರಚಾರ ಮಾಡಬಹುದು, ಅದೆಲ್ಲ ಮಾಡಿ ಆಯ್ತು. ಅವನ ಪಾಪ ಇನ್ನು ಮೇಲೆ ಅವನು ಬದುಕಿರ್ಲಿಕ್ಕೆ ಕೂಡ ಬಿಡೋದಿಲ್ಲ. ಇದು ದೈವ ನಿಯಮ ಅಲ್ಲ ಪ್ರಿಯರೇ, ಇದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತ ಒಬ್ಬ ವ್ಯಕ್ತಿಯ ನಿಯಮವು ಅಲ್ಲವೇ ಅಲ್ಲ. ವಾಕ್ಯವನ್ನು ಗಮನಿಸರಿ. ಈಗ ಬಹಳ ಗಂಭೀರವಾಗಿ ಆ ವಾಕ್ಯವನ್ನು ಓದ್ತೇನೆ ನಾನು. ಏನು ಹೇಳ್ತಾ ಉಂಟಲ್ಲಿ? ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು. ನನ್ನ ಪ್ರಿಯರೇ, ಈ ಮಾತುಗಳನ್ನು ದೇವರು ಕೇಳ್ತಾ ಇರುವಂತಹದ್ದು ನೂತನ ಜನ್ಮವನ್ನು ಹೊಂದದೇ ಇರುವವರಿಗಲ್ಲ. ಯೇಸು ಕ್ರಿಸ್ತನನ್ನು ತಿಳಿದಿದ್ದೇವೆ, ರಕ್ಷಣೆ ಅನುಭವಕ್ಕೆ ಬಂದಿದ್ದೇವೆ, ನಾವು ಯೇಸುವನ್ನು ಬಲ್ಲೆವು ಎಂಬುದಾಗಿ ಹೇಳುವವರನ್ನು ಸಂಬೋಧಿಸಿ ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ. ಯಾರಾದರೂ ತಪ್ಪು ಮಾಡಿದ್ರ ಅವನ ಕುರಿತಾಗಿ ಕನಿಕರ ನಿಮಗಿರಬೇಕು. ಯಾರಾದರೂ ತಪ್ಪು ಮಾಡಿದ್ರ, ಸಿ ಲುಕ್ ಎಟ್ ದ ಕಾಂಟೆಕ್ಸ್ಟ್. ದ ಕಾಂಟೆಕ್ಸ್ಟ್ ಈಸ್ ಸಮ್ವನ್ ಮೇಕಿಂಗ್ ಸಮ್ ಬ್ಲಂಡರ್, ಸಮ್ ಸಿನ್, ಕಮಿಟಿಂಗ್ ಸಮ್ ಸಿನ್. ನೀನೀಗ ಹೇಗೆ ಅದರ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಿ? ನೀನು ಯಾರು? ನೀನು ದೇವರಿಂದ ಆರಿಸಿಕೊಂಡವನು.
ನೀನು ದೇವರಿಗೆ ಪ್ರತಿಷ್ಠಿತನು, ನೀನು ದೇವರಿಗೆ ಪ್ರಿಯನು ಆಗಿದ್ದೀಯಾ? ಆಗಿದ್ದರೆ ಮಾತ್ರ, ಇದು ಎಲ್ಲರಿಗಲ್ಲ. ಇದು ಭಕ್ತನಾದ ಪೌಲನು ಈ ಮಾತು ಎಲ್ಲರಿಗೆ ಬರೀತಾ ಇಲ್ಲ. ಇಫ್ ಯು ಸೇ ದಟ್ ಯು ಆರ್ ಬಾರ್ನ್ ಅಗೈನ್, ಇಫ್ ಯು ಸೇ ದಟ್ ಯು ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ಬ್ರದರ್, ದಿಸ್ ಇಸ್ ವಾಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಯು. ಆತ್ಮನಿಂದ ತುಂಬಲ್ಪಟ್ಟಿದ್ದೇನೆ, ಆತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದೇನೆ, ಆತ್ಮ 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 ಅಂತಲ್ಲಿ ಹೇಳಿಕೊಂಡು ಇದ್ರೆ ಸಾಲದು. ನಾನು ಆತ್ಮನಿಂದ ತುಂಬಲ್ಪಟ್ಟವನು, ಆತ್ಮನಿಂದ ತುಂಬಲ್ಪಟ್ಟವನು, ಆತ್ಮನಿಂದ ತುಂಬಲ್ಪಟ್ಟವನು. ಅಲ್ಲಲ್ಲಲ್ಲಲ್ಲಲ್ಲ. ಗಮನಿಸಿರಿ, ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರು. ನೋಡ್ರಿ, ಈ ಭಕ್ತನಾದ ಪೌಲ್ ಎಷ್ಟು ಚಂದ ಹೇಳ್ತಾ ಇದ್ದಾನೆ. ಅವನಲ್ಲಿ ತಪ್ಪಿಲ್ಲ ಅಂತೇಳಿ ಅಲ್ಲ, ತಪ್ಪುಂಟು, ತಪ್ಪಿರ್ಬೋದು. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು. ತಪ್ಪು ಹೊರಿಸಬೇಡ್ರಿ. ತಪ್ಪು ಹೊರಿಸಲಿಕ್ಕೆ ಕಾರಣ ಉಂಟು, ತಪ್ಪು ಹೊರಿಸಲಿಕ್ಕೆ ಕಾರಣ ಉಂಟು. ಆದರೆ ನಾನು ತಪ್ಪು ಹೊರಿಸುವುದಿಲ್ಲ. ನಾನೇನ್ ಮಾಡ್ತೇನೆ? ನಾನು ಸಹಿಸಿಕೊಳ್ತೇನೆ. ನನಗೆ ನೋವಾಗ್ತದೆ. ಹೌದು, ಈ ಸಹೋದರ ಮಾಡಿದ್ದು, ಈ ಸಹೋದರಿ ಮಾಡಿದ್ದು ತಪ್ಪು. ಈ ಸಹೋದರ, ಈ ಪ್ರಸಂಗಿ, ಇವರು ಮಾಡಿದ್ದು ತಪ್ಪು, ಖಂಡಿತವಾಗಿಯೂ ತಪ್ಪು. ಆದ್ದರಿಂದ ನಾನೇನ್ ಮಾಡಿಕೊಳ್ತೇನೆ? ನಾನು ಸೈರಿಸಿಕೊಂಡು ಅವರನ್ನು ಕ್ಷಮಿಸ್ತೇನೆ. ಯಾಕಪ್ಪ? ಯಾಕೆ ನೀನು ಹಾಗೆ ಮಾಡಬೇಕು? ಯಾಕೆ ನಾನು ಹಾಗೆ ಮಾಡಬೇಕು? ಭಕ್ತನಾದ ಪೌಲನಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಗಮನಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಪ್ರಿಯ ಸಹೋದರ, ಸಹೋದರಿ, ಕರ್ತನು ಹೇಗೆ ಕ್ಷಮಿಸಿದ ನಿನ್ನನ್ನು? ನೀನು ಬಹಳ ನೀತಿವಂತನು, ಬಹಳ ಪರ್ಫೆಕ್ಟು, ಒಳ್ಳೆಯವನಾಗಿದ್ಯಪ್ಪ, ಕರ್ತನಿಗೆ ಖುಷಿ ಆಗೋಯ್ತು. ಹೌದಾ? ಅದರಿಂದ ಈ ಪರವಾಗಿಲ್ಲ, ಇವನು ಸ್ವಲ್ಪ ಒಳ್ಳೆಯದಿದ್ದಾನೆ, ಇವನನ್ನು ಸ್ವಲ್ಪ ಕ್ಷಮಿಸುವ. ಅಲ್ಲ, ದೇವರ ವಾಕ್ಯ ಹೇಳ್ತದೆ, ನಾವಿನ್ನೂ ದುಷ್ಟರಾಗಿದ್ದಾಗ, ನಾವಿನ್ನೂ ಕೆಟ್ಟವರಾಗಿದ್ದಾಗ, ನಾವಿನ್ನೂ ವೈರಿಗಳಾಗಿದ್ದಾಗ, ನಾವಿನ್ನೂ ಪಾಪದಲ್ಲಿ ನಾವಿದ್ದಾಗ, ಗಾಡ್ ಸೋ ಲವ್ಡ್ ಅಸ್ ಆಸ್ ಸಿನ್ನರ್ಸ್, ಪಾಪಿಗಳಾದಂಥ ನನ್ನನ್ನು, ನಮ್ಮನ್ನು ದೇವರು ಪ್ರೀತಿ ಮಾಡಿದ. ನನ್ನ ಪ್ರಿಯ ದೇವರ ಮಕ್ಕಳೇ, ಕರ್ತನಾದ ಯೇಸುವನ್ನು ನಂಬಿದಂಥ ಆತನ ಮಕ್ಕಳೇ, ಒಂದು ಮಾತು ನಾನು ಕೇಳಿ, ಡು ಯು ಹ್ಯಾವ್ ದಿಸ್ ಲವ್? ಈ ಒಂದು ಪ್ರೀತಿ, ಈ ಒಂದು ವಿಶೇಷವಾದಂಥ ಲಕ್ಷಣ ನಿಮ್ಮಲ್ಲಿ ಉಂಟ? ಆದ್ದರಿಂದ ಮುಂದಕ್ಕೆ 14ನೇ ವಚನದಲ್ಲಿ ಏನು ಹೇಳ್ತಾನೆ? ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವಂಥ ಬಂಧವಾಗಿದೆ. ನನ್ನ ಪ್ರಿಯರು, ಈ ದಿವಸದಲ್ಲಿ ಯಾಕೆ ಅನೇಕ ಸಾರಿ ಕ್ರೈಸ್ತ ಅನ್ಯೋನ್ಯತೆಗಳಲ್ಲಿ, ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತ ಅನ್ಯೋನ್ಯತೆಗಳಲ್ಲಿ ಆ ಒಂದು ಬಂಧ, ವೈ ಇಟ್ ಈಸ್ ನಾಟ್ ದೇರ್? ದಟ್ ಯೂನಿಟಿ, ವಿ ಟಾಕ್ ಅಬೌಟ್ ಯೂನಿಟಿ ಬಟ್ ವಿ ಡೋಂಟ್ ಸಿ ದ ಯೂನಿಟಿ. ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಅನ್ಯೋನ್ಯತೆಗಳಲ್ಲಿ we only talk about unity but we don't have the unity. ಅನ್ಯೋನ್ಯತೆ 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 ಅಂತ ಬಾಯಲ್ಲಿ ಹೇಳ್ತೇವೆ ನಾವು, ಆದರೆ ಪ್ರಾಯೋಗಿಕವಾದಂಥ ಅನ್ಯೋನ್ಯತೆ ನಮ್ಮಲ್ಲಿ ಇಲ್ಲ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರು ಎಂಬುದಾಗಿ ಹೇಳ್ತೇವೆ, ಆದರೆ ಅನೇಕ ಸಾರಿ ನಮ್ಮಲ್ಲಿರುವುದು ಸ್ವಭಾವ ಏನು? ನನ್ನ ಸಭೆ, ನನ್ನ ಫೆಲೋಶಿಪ್, ನನ್ನ ಗುಂಪು. We forget that we are the part of the body of Christ. ಯೇಸುವಿನ ಶರೀರ ನಾನಾಗಿದ್ದೇನೆ ಎಂಬಂಥ ಆಲೋಚನೆ,
ನನಗೆ ಅನೇಕ ಸಾರಿ ಅನ್ನಿಸ್ತದೆ, ಅನೇಕರು ಹೇಳುವಂಥದ್ದು ನಾನು ಕಿವಿಯಾರ ಕೇಳಿದ್ದೆ, ಅದು ನಮ್ಮ ಫೆಲೋಶಿಪ್ಪಿನ ಪ್ರೋಗ್ರಾಮ್, ಅದು ನನ್ನ ಚರ್ಚಿನ ಪ್ರೋಗ್ರಾಮ್, ನನಗೆ ಬೇರೆದಕ್ಕೆಲ್ಲ ಟೈಮ್ ಇಲ್ಲ, ಅದು ನನ್ನ ಚರ್ಚಿನ ಪ್ರೋಗ್ರಾಮ್, ಅದು ಇಂಪಾರ್ಟೆಂಟ್. ಹೌದಾ? ಒಂದು ವೇಳೆ ಯೇಸು ನಿನ್ನ ಚರ್ಚನ್ನು ನೋಡಿ ಏನು ಹೇಳ್ತಾನಂತ ಹೇಳಿದರೆ, ಏನಪ್ಪ ಇದು ನಿನ್ನ ಚರ್ಚ್ ಅಲ್ಲ, ನೀನೇ ಇಟ್ಕೋ, ಹಾಗಾದ್ರೆ ನಿನ್ನ ಚರ್ಚನ್ನು ನೀನೇ ಇಟ್ಟುಕೋ, ಯಾಕಂದ್ರೆ ಅದು ನನ್ನ ಚರ್ಚ್ ಅಲ್ಲ. ಮೇ ಬಿ ದ ಲಾರ್ಡ್ ವಿಲ್ ಟೆಲ್ ಸಮ್ ಆಫ್ ಅಸ್ who keep on telling my program, my church, my faithfulness is to my church. The Lord will say, keep it for yourself, because I am not the owner of that church. I am not the head of that church. Maybe that is your organization or maybe your group, but that is not the church of God. ಅದು ದೇವರ ಸಭೆ ಅಲ್ಲ. ದೇವರ ಸಭೆಯಲ್ಲಿರತಕ್ಕಂಥ ಮಕ್ಕಳಲ್ಲಿರಬೇಕಾದಂಥ ಲಕ್ಷಣ, ಪವಿತ್ರಾತ್ಮನಿಂದ ನಾನು ತುಂಬಲ್ಪಟ್ಟಿದ್ದೇನೆ, ಅಭಿಷೇಕಿಸಲ್ಪಟ್ಟಿದ್ದೇನೆ, ಪವಿತ್ರಾತ್ಮನಿಂದ ನಾನು ಭರಿತನಾಗಿದ್ದೇನೆ ಎಂಬುದಾಗಿ ಹೇಳಿದರೆ, ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಕಂಡುಬರಬೇಕಾದಂಥದ್ದು ಅನ್ಯೋನ್ಯತೆ. ಇನ್ನೊಂದು ಮಾತು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 2ನೇ ವಚನವನ್ನು ನೋಡ್ರಿ. ಎಫೆಸ 4:2 ಮತ್ತು 3. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ಯಾವುದಕ್ಕೆ ಆಸಕ್ತಿ? ನನ್ನ ಪ್ರಿಯರೇ, ತಪ್ಪು ತಿಳ್ಕೊಳ್ಬೇಡ್ರಿ ಪ್ರಿಯರೇ, ಬಹಳ ದುಃಖದಿಂದ, ನೋವಿನಿಂದ ನಾನು ಇದನ್ನು ಹೇಳ್ತಾ ಇದ್ದೆ. I have seen so often there is dedication only for the selfish cause or a self-styled organization or self-styled their own group, not to the church of God. The church of God is universal. ಯೇಸು ಕ್ರಿಸ್ತನ ಸಭೆ ಅದು ಸಾರ್ವತ್ರಿಕವಾದ. ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಂಬಿದವರು ಈ ಲೋಕದ ಎಲ್ಲ ಭಾಗಗಳಲ್ಲಿ ಅವರು ಹರಡಿ ಹೋಗಿದ್ದಾರೆ. ದೇವರಿಗೆ ಸ್ತೋತ್ರ. The Bible talks about the universal church of God. ಹಾಗಿರುವಾಗ ಆ ನಿಜವಾದಂಥ ಸಭೆಗೆ ಸೇರಿದಂಥ ಪ್ರತಿಯೊಬ್ಬೊಬ್ಬರಲ್ಲಿ ಇರಬೇಕಾದಂಥ ಲಕ್ಷಣ ಏನಂತೆ? ನೋಡ್ರಿ, ಭಕ್ತನಾದ ಪೌಲನು ಎಫೆಸದವರಿಗೆ ಬರೆಯುವಾಗ 4ನೇ ಅಧ್ಯಾಯದಲ್ಲಿ ಆತನು ಅದನ್ನೇ ಹೇಳಿದ್ದು. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ಏನಂತ ಪ್ರಬೋಧಿಸ್ತೇನೆ? ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಇದೊಂದು ಭಾರಿ ಕಷ್ಟ. ನಮಗೆ ಒಬ್ಬರಿಗೆ ಇನ್ನೊಬ್ಬರನ್ನು ನೋಡಿದ್ರೆ ಆಗೋದಿಲ್ಲ. ಒಂದು ಸಭೆ, ಒಂದು ಗುಂಪಿಗೆ ಇನ್ನೊಂದು ಗುಂಪನ್ನು ನೋಡಿದ್ರೆ ಆಗೋದಿಲ್ಲ. ಈಚೆ ನೋಡಿದ್ರೆ ಆಚೆ ನೋಡ್ತೇವೆ, ಆಚೆ ನೋಡಿದ್ರೆ ಈಚೆ ನೋಡ್ತೇವೆ. ಅನೇಕ ಸಾರಿ ಬಹಳ ದುಃಖದಿಂದ ನಾನು ಈ ಮಾತುಗಳನ್ನು ಹೇಳ್ತೇನೆ. ನನ್ನ ಪ್ರಿಯ ಸಹೋದರ, ಸಹೋದರಿ, ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಅನೇಕ ಸಾರಿ ನಮಗೆ ಸಹಿಸಿಕೊಳ್ಳಿಕ್ಕೆ ಇಲ್ಲ. ಯಾಕೆ? ಅವನು ನನ್ನ ಹಾಗೆ ಇಲ್ಲ. ಹಿ ಈಸ್ ನಾಟ್ ಆಫ್ ಮೈ ಕೈಂಡ್. ಹಿ ಈಸ್ ನಾಟ್ ಆಫ್ ಮೈ ಡಾಕ್ಟ್ರಿನ್. He is not of my understanding. He is not of my church.
ಸೊ ಐ ಡೋಂಟ್ ಹ್ಯಾವ್ ಎನಿ ರಿಲೇಷನ್ಶಿಪ್. ಅವನಿಗೆ ನನಗೇನು ಸಂಬಂಧ ಇಲ್ಲ. ಎಲ್ಲಿವರೆಗಂತ ಹೇಳಿದ್ರೆ, ನಮಗೆ ಇನ್ನೊಬ್ಬ ದೇವರ ಮಕ್ಕಳು ಅವರು ಆತ್ಮೀಕವಾಗಿ ಬೆಳೆಯುವ ಬದಲು ಅವರು ನಮ್ಮ ಒಂದು ಬಂಧನದಲ್ಲಿ ಇರಲಿಕ್ಕೆ ಇಷ್ಟ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ. ವಿ ವಾಂಟ್ ದ ಪೀಪಲ್ ಟು ಬಿ ಸ್ಲೇವ್ಸ್ ಟು ಮೈ ಬಾಂಡೇಜ್. ನನ್ನ ಒಂದು ಗುಂಪಿಗೆ ಒಂದು ಗುಲಾಮರಾಗಿ ಇದ್ದು ಬಿಟ್ರೆ ಸಾಕು. ಅದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ನನ್ನ ಪ್ರಿಯರೇ, ಸಹಿಸಿಕೊಳ್ಳಲಾಗದ ವಿಚಾರಗಳು ಉಂಟಾ? ಒಂದು ವೇಳೆ ಆ ಸಭೆ ಈ ಸಭೆ, ಅಯ್ಯೋ ನನಗೆ ಅದು ಸಹಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇರಬಹುದು. ಆದರೆ ವಾಕ್ಯ ಹೇಳುವಂಥದ್ದನ್ನು ಗಮನಿಸಿರಿ. ಪವಿತ್ರಾತ್ಮನಿಂದ ನೀನು ತುಂಬಲ್ಪಟ್ಟಿದ್ದೀಯೋ? ಆರ್ ಯು ಶೂರ್ ದಟ್ ಯು ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ಕಂಟ್ರೋಲ್ಡ್ ಬೈ ದ ಹೋಲಿ ಸ್ಪಿರಿಟ್? ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿ. ಯಾವ ಐಕ್ಯತೆ ಇರಬೇಕು? ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯ. ಇದು ಹಾಗಲ್ಲ. ಅದು ನನ್ನ ಚರ್ಚಿನವರಾದರೆ ಮಾತ್ರ ನಾನು ಅವರನ್ನು ಅಪ್ಪಿಕೊಳ್ತೇನೆ. ಅವರು ನನ್ನವರು, ಅದು ಬೇರೆಯವರು, ಅವ್ರಿಗೆ ನನಗೆ ಸಂಬಂಧ ಇಲ್ಲ. ಇದು ಅನೇಕರ ಅಭಿಪ್ರಾಯ. ಇದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಅಭಿಪ್ರಾಯ. ಬೈಬಲಲ್ಲಿ ಏನು ಬರ್ತದೆ ನಾನು ಓದಿ ಮುಗಿಸ್ತೇನೆ ಈಗ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಸಹಿಸಿಕೊಳ್ಳುವುದಕ್ಕಾಗದ ವಿಚಾರಗಳು ಇರಬಹುದು. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟರು. ಯಾವ ಬಂಧನ? ಜಗಳವೆಂಬ ಬಂಧನ ಅಲ್ಲ, ಸ್ವಾರ್ಥವೆಂಬ ಬಂಧನ ಅಲ್ಲ. ಅದು ಬಂಧನ ಆಗುವುದಿಲ್ಲ. ಈ ದಿವಸದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸಮಾಧಾನ ಬಿಟ್ಟು ಸ್ವಾರ್ಥ, ನನ್ನದು, ನನ್ನ ಗುಂಪು, ಅದು ಬಿಟ್ಟರೆ ಬೇರೆ ಇಲ್ಲ. ನಾನೊಬ್ಬ, ನನ್ನ ಚರ್ಚು ಅದು ಸ್ವರ್ಗಕ್ಕೆ ಹೋಗ್ತದಂತೆ ಕೆಲವರು ಹೇಳೋದು. ಅಂದರೆ ಬೇರೆಯವರೆಲ್ಲ ನರಕಕ್ಕೆ ಹೋಗ್ಬಿಡ್ತಾರಪ್ಪ ಅವರು. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರು. ಈ ದಿವಸ ಅನೇಕರಿಗೆ ಅನ್ಯೋನ್ಯತೆಯ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇಲ್ಲ. ಅವರಿಗೆ ಯಾವ ಆಸಕ್ತಿ ಇಲ್ಲ. ಅದರಲ್ಲಿ ಯಾವಾಗ ಆಸಕ್ತಿ ಗೊತ್ತುಂಟ? ಅವರದ್ದು ಸ್ವಲ್ಪ ಪರ್ಸನಲ್ ಕೆಲಸ ಇದ್ದರೆ, ಅವರ ಸ್ವಂತ ಇಂಡಿವಿಜುವಲ್ ಪ್ರೋಗ್ರಾಮ್ ಇದ್ದರೆ, ಅಪ್ಪ ಏನು ಆಸಕ್ತಿ. ಅವರ ಪ್ಯಾಂಫ್ಲೆಟ್ಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವುದಕ್ಕೆ ಕೂಡ ಅದರಲ್ಲಿ ಏನು ಚಿಂತೆ ಇಲ್ಲ. ಅಯ್ಯೋ ನನ್ನ ಪ್ರಿಯರೇ, ದೇವರ ರಾಜ್ಯದ ಕುರಿತು ಪವಿತ್ರಾತ್ಮನಿಂದ ಉಂಟಾಗುವಂಥ ಸಮಾಧಾನದ ಬಂಧನದ ಕುರಿತು ನಾವು ಚಿಂತಿಸ್ತೇವೆಯಾ? ಇದು ಪವಿತ್ರಾತ್ಮನ ಲಕ್ಷಣ. ದಿಸ್ ಈಸ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ಪವಿತ್ರಾತ್ಮನು ನನ್ನೊಳಗೆ ನೆಲೆಗೊಂಡಿರುವಾಗ ಆ ಪವಿತ್ರಾತ್ಮನಿಂದ ಉಂಟಾದಂಥ ಆ ಸಮಾಧಾನದ ಬಂಧನದಿಂದ, ಐಕ್ಯತೆಯಿಂದ ನಾನು ಕಾಪಾಡಿಸಿಕೊಳ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ತಲೆಗಳನ್ನು ನಾವು ಬಾಗಿಸೋಣ. ಈ ದಿವಸದಲ್ಲಿ ದೇವ ನಮಗೆ ಕೊಟ್ಟಂಥ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಮ್ಮ ನಾಥನಿಗೆ ಪ್ರತಿಷ್ಠೆ ಪಡಿಸಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನೀನು ನನಗೆ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನಿಂದ ಸಿಕ್ಕುವಂಥ ಅನ್ಯೋನ್ಯತೆ, ಆ ಏಕತೆ, ಆ ಸ್ವಾಮಿ, ಆ ಒಂದು ವಿಶೇಷವಾದಂಥ ಸಮಾಧಾನದ ಬಂಧನದಿಂದ ದೇವರೇ ನಮ್ಮ ಅನ್ಯೋನ್ಯತೆ ನೀನು ಕಟ್ಟು ಎಂದು ಪ್ರಾರ್ಥಿಸ್ತೇವೆ. ಸ್ವಾರ್ಥದ ಅನ್ಯೋನ್ಯತೆ ಬೇಕಾಗಿಲ್ಲ ಸ್ವಾಮಿ. ಕರ್ತನೇ, ಯಾವುದೇ ಸ್ವಾರ್ಥತೆಯನ್ನು ನೀನು ಮುರಿದು ಹಾಕು. ಯಾವುದೇ ಸ್ವಾರ್ಥತೆಯನ್ನು ನೀನು ಚೆಲ್ಲಾಪಿಲ್ಲಿ ಮಾಡು. ಅನ್ಯೋನ್ಯತೆಯನ್ನು ನೀನು ಕಟ್ಟು ಸ್ವಾಮಿ.
ಅನ್ಯೋನ್ಯತೆ ನೀನು ಬಲಪಡಿಸು. ಅನ್ಯೋನ್ಯತೆಯಿಂದ ಒಂದೇ ಮನಸ್ಸುಳ್ಳವರಾಗಿ ಕರ್ತನೇ ನಾವು ಕೆಲಸಗಳನ್ನು ಮಾಡಲಿಕ್ಕೆ ನೀನು ಕೃಪೆ ಕೊಡು ಎಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಸ್ತುತಿ ಸ್ತೋತ್ರ ಆರಾಧನೆಯೊಡನೆ ನಾವು ಬೇಡಿಕೊಂಡಿದ್ದೇವೆ ಸ್ವಾಮಿ. ಆಮೇನ್.